ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಬೇಗ ಎದ್ದೇಳಿ. ನಿಮ್ಮ ಮಾತನ್ನ ನಾನೇ ಹೇಳ್ತಿದ್ದೀನಿ. ಆದರೆ ಸಮ್ಟೈಮ್ಸ್ ಬಂದರೆ ಹಾಂ ಯಾರು ಇರ್ತಾರೆ? ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. 3-4 ಡೇಸ್ ಆಗೋಗ್ಬಿಟ್ಟಿತ್ತು, ವಿಡಿಯೋ ಯಾವುದು ಮಾಡೋಕ್ಕಾಗಿರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಓಕೆ ಇರಲಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಾಟ್ ವಾಟರ್ನ ಕುಡ್ದಿದ್ದೀನಿ. ಬೇರೆ ಎಂತ ಇಲ್ಲ, ಹಾಟ್ ವಾಟರ್ ಕುಡ್ದಿದ್ದೀನಿ. ಇವಾಗ ಒಂದು ಬ್ರೆಡ್ ರೋಸ್ಟ್ ಮಾಡ್ಕೋತಾ ಇದ್ದೀನಿ ವಿತ್ ಚೀಸ್ ಜೊತೆ. ತೋರಿಸ್ಕೊಡ್ತೀನಿ ಇದನ್ನು ಯಾವ ಥರ ಮಾಡ್ಕೋಬೇಕು ಅಂತ, ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಫಸ್ಟು ಇದನ್ನು ರೋಸ್ಟ್ ಮಾಡಿಕೊಂಡು ಆಮೇಲಿಂದ ಮಾಡ್ತೀನಿ. ವೆಯ್ಟ್. ನನಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಅಂತ ಅಂದರೆ ನನ್ನ ಕಿಚನ್ನು, ನಮ್ಮ ಮನೇಲೇನೆ. ಯಾಕಂತ ಅಂದರೆ ಸಾಂಗ್ ಆಡಿಕೊಂಡು ಇಲ್ಲ ಮೂವಿ ನೋಡಿಕೊಂಡು ಇಲ್ಲ ಸಾಂಗ್ ಕೇಳಿಕೊಂಡು ಅಡುಗೆ ಮಾಡ್ತಾಯಿರ್ತೀನಿ. ತುಂಬ ಇಷ್ಟ ನನಗೆ ನನ್ನ ಕಿಚನ್ ಅಂದರೆ. ಇವಾಗ ಬ್ರೆಡ್ ರೋಸ್ಟ್ ಮಾಡಾಯಿತು, ಅದಕ್ಕೆ ಚೀಸ್ ಒಂದು. ಓಕೆ, ನಾನು ನಿಮಗೂ ತೋರಿಸ್ತೀನಿ ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ ಅಂತ. ಹೋದ ವಿಡಿಯೋದಲ್ಲೂ ತೋರಿಸಿದೆ, ಆದರೆ ಕ್ಲಿಯರಾಗಿ ಗೊತ್ತಿರಲಿಲ್ಲ. ಈ ವಿಡಿಯೋದಲ್ಲಿ ನೋಡಿ. ಇವಾಗ ಬ್ರೆಡ್ನ ರೋಸ್ಟ್ ಮಾಡಿದ್ದೀನಿ, ಅದಕ್ಕೆ ಪೀನಟ್ ಬಟರ್ ಹಾಕ್ತಾಯಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೋಬೋದು. ಪೀನಟ್ ಬಟರಲ್ಲೇ ಚಾಕ್ಲೇಟ್ ಫ್ಲೇವರ್ ಎಲ್ಲ ಇರುತ್ತೆ, ಯಾವುದಾದ್ರೂ ಹಾಕ್ಕೊಳ್ಳಿ. ಓಕೆನಾ? ಮಾರ್ನಿಂಗು ಇವತ್ತು ಬೇಗ ಎದ್ದೇಳೋಕ್ಕೆ ಆಗಿಲ್ಲ, ಜಾಸ್ತಿ ಹಾಕಿಲ್ಲ. ತುಂಬ ಜಾಸ್ತಿ ಪೀನಟ್ ಬಟರ್ ಹಾಕ್ಬಿಟ್ರೆ ಹೆವಿ ಅನಿಸ್ಬಿಡುತ್ತೆ, ಒಂಥರ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಸ್ವಲ್ಪ ಇದಕ್ಕೆ ಹನಿ ಹಾಕೋತಾ ಇದ್ದೀನಿ, ಸ್ವೀಟ್ಗೆ. ಚಿಕ್ಕ ಒಂದು ಸೈಡ್ ಅಷ್ಟೇ ಹಾಕೋತೀನಿ, 2 ಸೈಡ್ ಏನು ಹಾಕಲ್ಲ. ನೆಕ್ಸ್ಟು ಬನಾನಾ. ಬ್ಲ್ಯಾಕ್ ಕಾಫಿ ತೊಗೊತೀನಿ. ಇದ್ರ ಮೇಲೆ ಚೀಸು. ಇದು ವೆಯ್ಟ್ ಜಾಸ್ತಿ ಆಗೋಕ್ಕೋಸ್ಕರ ನಾನು ತೊಗೊತಾ ಇರೋ ಫುಡ್ಡು. ನೋಡಿ, ಈ ಥರ ಬರುತ್ತೆ. ಅಂದರೆ ನಮ್ಮ ಏಜ್ಗೆ ವೆಯ್ಟ್ ಜಾಸ್ತಿ ಇರಬೇಕು ನಾನು, ಸೊ ಅದಕ್ಕೋಸ್ಕರ ಇದು ರೆಡಿ ಆಯಿತು. ಬ್ಲ್ಯಾಕ್ ಕಾಫಿಗೆ ಸ್ವಲ್ಪನೇ ಶುಗರ್, ಆದಷ್ಟಕ್ಕೂ ಅವಾಯ್ಡ್ ಮಾಡಿ. ಶುಗರ್ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಅಷ್ಟೇ, ಇನ್ನೇನು ಹಾಕಲ್ಲ. ಲೆಮನ್ ಗಿಮೆನೆಲ್ಲ ಏನು ಹಾಕೋಕ್ಕೆ ಹೋಗಲ್ಲ. ನನ್ನ ಪಾತ್ರೆ ತೊಳೆಯೋ ಟೈಮಲ್ಲಿ ಸ್ಪೂನ್ಗಳೇ ಜಾಸ್ತಿ ಬಿದ್ದಿರುತ್ತೆ, ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾನೆ ಇರ್ತೀನಿ. 1/2 ಟೇಬಲ್ ಸ್ಪೂನು ಕಾಫಿ ಪೌಡ್ರು, ಎಷ್ಟೋ ಜನಕ್ಕೆ ಬ್ಲ್ಯಾಕ್ ಕಾಫಿ ಇಷ್ಟನೇ ಆಗಲ್ಲ. ಹೆಲ್ತ್ ಬೆನಿಫಿಟ್ ತುಂಬ ಇದೆ ಬ್ಲ್ಯಾಕ್ ಕಾಫಿಲಿ. ಏನೇನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು ಬೇಕು ಅಂದರೆ ಹೇಳಿ, ಅದ್ರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಇವಾಗ ನೋಡಿ, ಫುಡ್ ರೆಡಿ ಆಯಿತು. ಬ್ಲ್ಯಾಕ್ ಕಾಫಿ ಮತ್ತು ಬ್ರೆಡ್ ರೋಸ್ಟ್, ಚೀಸ್. ನನ್ನ ಫುಡ್ ಕೂಡ ರೆಡಿ ಆಗಿದೆ, ತಿನ್ನೋದಷ್ಟೇ. ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 5-10 ಮಿನಿಟ್ಸು ಬಿಸಿಲಲ್ಲಿ ಕೂತ್ಕೊಂಡ್ರೆ ನಮ್ಮ ಸ್ಕಿನ್ಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನಗೆ ಎದ್ದ ತಕ್ಷಣ ಹೊಟ್ಟೆ ಎಸ್ಬಿಡುತ್ತೆ. ನನಗೆ ಕೆಲಸ ಮಾಡಲಿಲ್ಲ ಅಂದರೂ ಹೊಟ್ಟೆ ಎಸಿರುತ್ತೆ. ಅದು ಹಂಗೆ ಚೇಂಜ್ ಆಗಿಬಿಟ್ಟಿದೆ. ಓಟ್ಸು ಇಲ್ಲ ಅಂತಂದರೆ ಇದು ಏನಾದರೂ ವರ್ಕೌಟ್ಗಿಂತ ಮುಂಚೆ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊತೀನಿ. ಬೆಳಗ್ಗೆ ಬೇಗ ಎದ್ದೇಳಿ. ನಿಮ್ಮ ಮಾತನ್ನ ನಾನೇ ಹೇಳ್ತಿದ್ದೀನಿ, ಆದರೆ ಸಮ್ಟೈಮ್ಸ್ ನಾನೇ ಒಂದೊಂದು ಸಲ ಬೇಗ ಎದ್ದೇಳೋಕ್ಕಾಗಲ್ಲ.
ಯಾಕಂತಂದರೆ ನಂದು ಕೆಲಸಗಳು ಒಂದೊಂದು ಸಲ ಕೆಲಸದಿಂದ ಬೇಗ ಬರ್ತೀನಿ, ಒಂದೊಂದು ಸಲ ಲೇಟ್ ಆಗಿಬಿಡುತ್ತೆ, ಕೆಲಸಗಳು ಆಗಿರುತ್ತೆ. ಅದಕ್ಕೋಸ್ಕರ ಬೇಗ ಎದ್ದೇಳಿ, ಏನಿದೆ ನಿಮ್ಮದು ರೊಟ್ಟಿಗೆ ಮುಗಿಸ್ಕೊಳ್ಳಿ. ನನಗಿರೋ ಕೆಲಸದಲ್ಲಿ ನಿಜ ಇವೆಲ್ಲ ವಿಡಿಯೋ ಮಾಡೋಕ್ಕಾಗಲಿ ಎಡಿಟಿಂಗ್ ಮಾಡೋಕ್ಕಾಗಲಿ ಯಾವುದಕ್ಕೂ ಟೈಮೇ ಇಲ್ಲ, ಆದರೂ ಮಾಡ್ತೇನೆ. ಇದು ನನ್ನ ಖುಷಿಗೋಸ್ಕರ ಅಷ್ಟೆ. ನಾನು ಎಲ್ಲನೂ ಡಯಟ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸರ್ರು ಮನೆಗೆ ಹೋಗ್ತವ್ರೆ. 9:30 ಬಂದರೆ ಹಾಂ, ಯಾರು ಇರ್ತಾರೆ? ನೋ ಕಾಮೆಂಟ್ಸ್ ಇಲ್ಲ ಸರ್. ಇಲ್ಲ ಸರ್, ಲೇಟ್ ಆಗಿಬಿಡ್ತು. ಟೈಮ್ ನೋಡಿ ಇವಾಗ. ಬೇಗ ಸಣ್ಣ ಆಗ್ತೀರಾ? ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತಾ? ಅದಕ್ಕೆ ಬೇಗ ಆಗ್ತಾ ಇಲ್ವ ನೀವು? ಸರ್, ಎಲ್ಲ ಜಿಮ್ಮಲ್ಲೂ ಕೂಡ ನಿಮ್ಮಂಥ ಜನ ಇರಬೇಕು ಸರ್. ಸಣ್ಣ ಆಗಿಬಿಟ್ರೆ ಬಿಸ್ನೆಸ್ಸು ಅವ್ರಿಗೆ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಸಣ್ಣ ಆಗ್ತಾ ಇಲ್ವಲ್ಲ ಸರ್? ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಆಸ್ಪತ್ರೆಗಳು ನೋಡಿದ್ದೀರಾ? ನೋಡಿಲ್ಲ ಸರ್, ಹೇಳಿ. ಬರೀ ಡೌಗಳಿಂದ. ಮೆಡಿಕಲ್ ಸ್ಟೋರ್ ನೋಡಿದ್ದೀರಾ? ಹೋಗಿ ನೋಡಿದ್ದೀನಿ. ಯಾವುದನ್ನು ಬೇಗ ಮಾತ್ರ ಕೊಡಲ್ಲ. ಒಂದು ವಾರ ತಗೊಳ್ಳಿ, ಇಲ್ಲ 15 ದಿವಸ ತಗೊಳ್ಳಿ, ಮತ್ತೆ ಕೊಡೋದಲ್ವ? ಹಂಗೇನಿದು. ಅದಕ್ಕೆ ನೀವೂ ಕೂಡ ಹೀಗೆ ಮಾಡ್ತಾ ಇದ್ದೀರಾ? ಹೌದು. ಅಲ್ಲ, ನೀವು ಹೆಂಗೆ ಯೋಚನೆ ಮಾಡ್ತೀರಾ ಸರ್? ಇವಾಗ ಎಲ್ಲ ಇರೋದು ಬಿಸ್ನೆಸ್ ಹಂಗೆ ಅಲ್ಲ ಮೇಡಮ್? ಅಂದರೆ ನಿಮಗೆ ವೇದ ಮೇಲೆ ತುಂಬ ಲವ್ ಜಾಸ್ತಿ. ವೇದ ಮೇಲೆ ಅಂತಲ್ಲ, ಅವ್ರ ಬಿಸ್ನೆಸ್ ಮೇಲೆ. ಅವ್ರ ಬಿಸ್ನೆಸ್ ಮೇಲೆ ಲವ್ ಜಾಸ್ತಿ. ಬೇಗ ಕ್ಯೂರ್ ಆಗೋದನ್ನ ಜನ ಒಪ್ಕೊಳ್ಳಲ್ಲ ಮೇಡಮ್. ಲೇಟಾಗಿ ಕ್ಯೂರ್ ಆಗೋದನ್ನೇ ಒಪ್ಕೊಳ್ಳೋದು. ಬೇಗ ಏನು ಅಂದರೆ ಕಾಯಿಲೆ ಆಗಲಿ ಇಲ್ಲ ಸಣ್ಣ ಆದ್ರೂ ಕೂಡ ಅವ್ರು ಹೆಂಗೆ ಅನ್ಕೋತಾರೆ ಅಂತ ಅಂದರೆ ಇದು ಅಂದರೆ ಹೆಂಗೆ ಅಂದರೆ ನ್ಯಾಚುರಲ್ ಆಗಿದೆಯಾ ಆ ಥರನೇ ಯೋಚನೆ ಮಾಡ್ತಾರಲ್ವ? ನ್ಯಾಚುರಲ್ ಆಗಿದೆಯಾ? ಹೌದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈಗ ನೋಡಿ, ಎಳ್ನೀರು ತುಂಬ ಒಳ್ಳೇದು. ಹಾಂ, ಅದು ಯಾರಿಗೂ ಇಷ್ಟ ಆಗಲ್ಲ. ಎಳ್ನೀರು. ಎಂಡ ಎಲ್ಲರಿಗೂ ಇಷ್ಟ, ಬೇಗ ಅಡಿಕ್ಟ್ ಆಗ್ತಾರೆ. ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾರಲ್ಲ. ಇವಾಗ ಇನ್ನು ಹೆಂಗೆ ಅಂತ ಅಂದರೆ, ನೀವು ನೆಗೆಟಿವ್ ಎಲ್ಲಿರುತ್ತೋ ಆ ಕಡೆನೇ ಜನಗಳು ಜಾಸ್ತಿ ಮೈಂಡ್ ಹೋಗುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಟ್ಟದ್ದು ಯೋಚನೆ ಕೆಟ್ಟದ ಕಡೆನೇ ಜನರು ಒಲವು ಜಾಸ್ತಿ. ಹೌದು. ಒಳ್ಳೇದ ಕಡೆ ಇಲ್ಲ. ಶಾರ್ಟ್ ಕಟ್ ಬೇಗ ನೋಡ್ತಾರೆ. ತಿಂತೀನಿ ನಾನು ರೈಸು. ನೀವು ವೆಯ್ಟ್ ಲೂಸ್ ಮಾಡಬೇಕು, ಅದಕ್ಕೆ ರೈಸ್ ತಿನ್ನಂಗಿಲ್ಲ. ನಾನು ವೆಯ್ಟ್ ಗೇನ್ ಮಾಡಬೇಕಲ್ವಾ, ಅದಕ್ಕೆ ರೈಸ್ ತಿಂತೀನಿ. ಲೈಫು ಚೆನ್ನಾಗಿರಬೇಕು ಅಂತ ಅಂದರೆ ವರ್ಕೌಟ್ ಮಾಡಬೇಕು, ಒಳ್ಳೆ ಫುಡ್ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಇಷ್ಟು ಲೈಫಲ್ಲಿ ಹ್ಯಾಬಿಟ್ಸ್ಗಳು ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಆವಾಗ ನೋಡಿ ಹೇಗಿರುತ್ತೆ ಜೀವನ. ಕೆಲಸ ಅದು ಇದು ಟೆನ್ಷನು ಇದರಲ್ಲೇ ಇದ್ಬಿಡ್ಬಾರ್ದು. ನೀವು ಏನು ಗೊತ್ತಾ, 1000 ಒಳ್ಳೆ ಕೆಲಸ ಮಾಡಿರಿ, ಯಾವುದೂ ನೆನಪಿರಲ್ಲ. ಆ 1000ದಲ್ಲಿ ಒಂದು ಕೆಟ್ಟದೇನಾದರೂ ಅಂದರೆ, ನಮ್ಮಿಂದ ಏನಾದರೂ ಒಂದು ಕೆಟ್ಟದ್ದು ಆಗ್ಬಿಡ್ತು ಅಂತ ಅಂದರೆ ಆ 1000 ಒಳ್ಳೆ ಕೆಲಸಗಳು ಡೌನ್ ಆಗಿಬಿಡುತ್ತೆ. ತುಂಬ ಮೇಲ್ಗಡೆ ಕಾಣೋದು ನೀವು ಯಾವ್ದು ಕೆಟ್ಟದ್ದು ಮಾಡಿರ್ತೀರಲ್ಲ, ಅಟ್ಲೀಸ್ಟ್ ನಮಗೆ ಗೊತ್ತಿಲ್ದಂಗೆ ಯಾವ್ದು ತಪ್ಪಾಗಿರುತ್ತೆ ಅದೇ ತುಂಬ ಹೈಲೈಟಾಗಿ ಕಾಣಿಸ್ತಿರುತ್ತೆ. ಒಂದೊಂದು ಸಲ ಅನಿಸುತ್ತೆ, ಸುಮ್ಮನೆ ಯಾರ ಸವಾಸನೂ ಮಾಡಬಾರ್ದು, ಯಾರ ಜೊತೆನೂ ಇರಬಾರ್ದು, ನಮ್ಮ ಪಾಡಿಗೆ ನಾವು ಇರಬೇಕು.
1 ಟೇಬಲ್ ಸ್ಪೂನು ಆಯಿಲ್ಗೆ ಇಲ್ಲ ಅಂತ ಅಂದ್ರೂ 34 ಕ್ಯಾಲರೀಸು ಇದಾಗುತ್ತೆ 1 ಟೇಬಲ್ ಸ್ಪೂನು. ಆ 34 ಕ್ಯಾಲರೀಸ್ನ ನೀವು ಬರ್ನ್ ಮಾಡಬೇಕಂದ್ರೆ 10,000 ಸ್ಟೆಪ್ಗಳನ್ನ ಹಾಕಬೇಕು. ಒಂದು ದಿನಕ್ಕೆ ನೀವು 10,000 ಸ್ಟೆಪ್ಗಳನ್ನ ಹಾಕೋಕ್ಕಾಗುತ್ತಾ? ಹಾಂ. ಸೊ ಅದಕ್ಕೋಸ್ಕರ ಆದಷ್ಟಕ್ಕೂ ಕುಕ್ಕಿಂಗಲ್ಲಿ ಆಯಿಲ್ನ ಕಮ್ಮಿ ಮಾಡಿ. ಕೊಕೊನೆಟ್ ಆಯಿಲು ಇಲ್ಲ ಬೇರೆ ಆಯಿಲ್ ಯಾವುದಾದ್ರೂ ಯೂಸ್ ಮಾಡಿ. ಬಟ್ ಎಲ್ಲ ಆಯಿಲೂ ಅದೇ, ಬಟ್ ಕ್ಯಾಲೋರಿನೇ ಇದಾಗುತ್ತೆ. ಬಟ್ ಆದಷ್ಟು ಆಯಿಲು, ಜಂಕ್ ಫುಡ್ಡು ಅದೆಲ್ಲ ಫುಲ್ ಅವಾಯ್ಡ್ ಮಾಡಬೇಕು. ಜಾಸ್ತಿ ಯಾವುದು ತಿನ್ನಬಾರ್ದು. ಈ ಗೋಬಿ ಅದರಿಂದನೂ ಪ್ರಾಬ್ಲಮ್ಮು. ಈ ಗೋಬಿ ಬಂದು ಹೆಣ್ಮಕ್ಳಿಗೆ PCOS PCODಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಜಾಸ್ತಿ ತೊಗೋಬಾರ್ದು. ಬರ್ಗರು, ಪಿಜ್ಜಾ ಮನೇಲಿ ಖಡಕ್ಕಾಗಿ ಮುದ್ದೆ, ಅಕ್ಕಿ ರೊಟ್ಟಿ, ಅನ್ನ ಸಾಂಬಾರು. ನೀವೇನು ಫುಡ್ ತಿಂತಾ ಇದ್ದೀರಾ ಅದನ್ನೇ ಕರೆಕ್ಟಾಗಿ ಪ್ರಾಪರಾಗಿ ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು. ಏನು ತಿಂತಿದ್ದೀರಾ ಕರೆಕ್ಟಾಗಿ ಬೆಳಗ್ಗೆ ಆಯಿತು 9 ಗಂಟೆ 9:30ಗೆ ಟಿಫನ್ ಆಗಬೇಕು. ತಿರ್ಗಾ ಮಧ್ಯಾಹ್ನ 1 ಗಂಟೆ 1:30ಗೆ ಊಟ ಮುಗಿಸಬೇಕು. ತಿರ್ಗಾ ನೈಟ್ ಊಟ ಬಂದು 8 ಗಂಟೆ ಒಳಗಡೆ. ನೀವೆಷ್ಟು ಬೇಗ ಇವಾಗ ಊಟ ಮಲ್ಕೊಳ್ಳೋದೊಂದು 2 ಅವರ್ಸ್ಗಿಂತ ಮುಂಚೆನೇ ಊಟ ಮುಗಿಸ್ಬೇಕು. ಆಮೇಲಿಂದ ನಿಮ್ಗೆ ಕರೆಕ್ಟಾಗಿ ಒಂದು 10 o'clock ಹಂಗೆ ಮಲ್ಕೊಂಡ್ರೆ ಒಳ್ಳೆ 7 to 8 ಅವರ್ಸ್ ಕರೆಕ್ಟಾಗಿ ಚೆನ್ನಾಗಿ ನಿದ್ದೆ ಮಾಡಿ. 6 ಅವರ್ಸ್ಗೆ ಎದ್ದೇಳಿ, 6 ಗಂಟೆಗೆ ಎದ್ದೇಳಿ. ಬಟ್ ಅಂದರೆ ನೀವು 6 ಗಂಟೆಗೆ ಎದ್ದೇಳ್ತಿದ್ದೀರ ಅಂದರೆ ನಿಮ್ಗೊಂದು 7-8 ಅವರ್ಸ್ ಇಲ್ಲಿ ನಿದ್ದೆ ಆಗಿರಬೇಕು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಆದಷ್ಟಕ್ಕೂ ಫೋನ್ ಅವಾಯ್ಡ್ ಮಾಡಿ. ಅದು ಮೊಬೈಲಲ್ಲಿ ಬರೋ ಬ್ರೈಟ್ನೆಸ್ಸು ನಮ್ಮ ಸ್ಲೀಪ್ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟಕ್ಕೂ ಮಲ್ಕೊಳ್ಳೋದು 1.5 hour 1 hour ಅನ್ನಂಗೆ ಫೋನ ಸೈಡ್ಗೆ ಎತ್ತಿಕ್ಬಿಟ್ಟು ಅದ್ರ ಜೊತೆ ಫೋನ್ ಹಿಡ್ಕೊಬಿಡ್ಲು ಏನಾದರೂ ಒಂದು ಬುಕ್ಸ್ ಓದೋದು ಇಲ್ಲ ಒಂದೇನೋ ಒಂದು ಕೆಲಸ ಮಾಡೋದು, ಆ್ಯಕ್ಟಿವಿಟೀಸ್ ಆ ಕಡೆಯಿಂದ ನಿನ್ನ ಮೈಂಡನ್ನ ತೊಗೊಂಡೋಗಿ ಕರೆಕ್ಟಾಗಿ ಪ್ರಾಪರಾಗಿ ಒಂದು 7-8 ಅವರ್ಸ್ ನಿದ್ದೆ ಆಯಿತು ಅಂತ ಅಂದ್ಕೊಳ್ಳಿ. ಆ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಜ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಇವತ್ತು ನಂದು ಲೆಗ್ ವರ್ಕೌಟ್ ಇತ್ತು. ಸೊ ಅದಕ್ಕೋಸ್ಕರ ಟೈಮ್ ಆಗಿಬಿಡ್ತು. ಇವಾಗ ನನಗೆ ಫುಡ್ಡೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ, ಜಾಸ್ತಿ ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಆದರೆ ನಾನು ಒಳ್ಳೆ ಪ್ರೋಟೀನ್ ಇರೋ ಫುಡ್ನ ತೊಗೋಬೇಕು. ಅದಕ್ಕೋಸ್ಕರ ನಾನು ಓಟ್ ಶೇಕ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಜಾರ್ ತೊಗೊಳ್ಳಿ. ಅದಕ್ಕೆ ಒಂದು ಅರ್ಧ ಲೀಟ್ರು ಅಂತ ಅಂದರೆ ಒಂದು 1/4 ಲೀಟ್ರ್ ಹಾಲು ಹಾಕ್ಕೊಳ್ಳಿ. 1/4 ಲೀಟ್ರ್ ಹಾಲಿಗೆ ನಾನು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟಿದ್ದೀನಿ. 1 ಕಪ್ಪು ಓಟ್ಸ್ ಹಾಕ್ಕೊಳ್ಳಿ. ಓಕೆ, 1 ಕಪ್ ಓಟ್ಸು, 1 ಬನಾನಾ, ಬಾಳೆಹಣ್ಣು ಕನ್ನಡದಲ್ಲಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ, 1 ಬನಾನಾ. ಮತ್ತು ಇದಕ್ಕೆ ನಾನು ಸೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು 4-5 ಥರ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಸೀಡ್ಸ್ ಎಲ್ಲ ತಿಂದು, ಅದಕ್ಕೋಸ್ಕರ ಸೀಡ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವೀಟೆಲ್ಲ ಏನೂ ಆ್ಯಡ್ ಮಾಡಲ್ಲ. ಮತ್ತು ಪೀನಟ್ ಬಟರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಪೀನಟ್ ಬಟರ್. ಇದಂತೂ ಅದ್ರೊಳಗಡೆ ಹೋಗಲ್ಲ, ಅದಕ್ಕೆ ಅಷ್ಟೇ ಹಿಂಗೆ ತಿನ್ಕೊಡೋದೇನೆ. ಹಾಗೆ 1 ಸ್ಪೂನ್ ಹನಿ, ಪ್ಯೂರ್ ಹನಿ ಇದು. 1 ಸ್ಪೂನ್ ಹನಿ ಹಾಕ್ತೀನಿ. ಸಖತ್ತಾಗಿದೆ. ಇದಕ್ಕೆ ನೀವು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ನನಗೆ ಇವಾಗ ಬೇಡ ಅದು ಅಂತ ಅಂದ್ಬಿಟ್ಟು ಬರೀ ಸೀಡ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ಹಾಕಿ ಲಾಕ್ ಮಾಡಿ, ನಾನು ಇದು ಮಾಡ್ತಿರೋದು ವೆಯ್ಟ್ ಗೇನಿಗೆ ಮಾಡ್ತಿರೋದು, ವೆಯ್ಟ್ ಲಾಸ್ ಅಲ್ಲ. ನಾನು ಇನ್ನೂ ಒಂದು 5-6 kgs ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ವರ್ಕೌಟ್ ಮಾಡೋದೆಲ್ಲ ಮೇನ್ ಇಂಪಾರ್ಟೆಂಟು. ಕರೆಕ್ಟಾಗಿ ಪ್ರಾಪರಾಗಿ ಡಯಟ್ ಮೇಂಟೈನ್ ಮಾಡಬೇಕು. ನೀವು ಫುಡ್ಡಿಂದ ಕರೆಕ್ಟಾಗಿ ಇಲ್ಲ ಹೊರಗಡೆ ತಿನ್ನೋದಾಗಲಿ ತುಂಬ ಅವಾಯ್ಡ್ ಮಾಡಿ. ಯಾವಾಗಾದರೂ ಒಂದೊಂದು ಸಲ ಓಕೆ, ಬಟ್ ಆದಷ್ಟಕ್ಕೂ ಅವಾಯ್ಡ್ ಮಾಡಿ. ಮನೆ ಊಟ ಮಾಡಿ.
ಮನೆ ಊಟ ಏನು ಮಾಡ್ತೀರಾ, ಅಟ್ಲೀಸ್ಟ್ ಇವಾಗ ಒಬ್ಬೊಬ್ಬರಿಗೆ ಡಯಟ್ ಮೇಂಟೈನ್ ಮಾಡೋಕ್ಕೆ ಜಾಸ್ತಿ ಖರ್ಚಾಗುತ್ತೆ. ನೋ, ನೀವು ಮನೇಲಿರೋ ಫುಡ್ಡಲ್ಲೇ ನೀವು ಕರೆಕ್ಟಾಗಿ ಪ್ರಾಪರಾಗಿ ಎಲ್ಲನೂ ಸೆಟ್ ಮಾಡಿಕೊಂಡ್ರೆ ಮನೇಲಿರೋ ಫುಡ್ಡಲ್ಲೇ ನೀವು ಎಲ್ಲ ಡಯಟ್ ಮೇಂಟೈನ್ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್, ಕಂಟೆಂಟ್ ವೀಡಿಯೋಸ್ಗಳೆಲ್ಲ ಹಾಕ್ತಾ ಇರ್ತೀನಿ. ಆದಷ್ಟಕ್ಕೂ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟೈಮಲ್ಲಿ ನಾನು ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ನೋಡ್ತೀನಿ. ಓಕೆ, ಇವಾಗ ಆಗಿದೆ 1200 ಕ್ಯಾಲರೀಸು ನೀವು ತೊಗೋಬೇಕು ಅಂತಂದರೆ ಡೈಲಿ. ಇದರಲ್ಲೇ 53 ಗ್ರಾಮ್ಸು ಪ್ರೋಟೀನ್ ಇರುತ್ತೆ. ಸೊ ನನಗೆ ಗ್ಲಾಸ್ ಹಾಕೊಳ್ಳೋಣ. ದಪ್ಪ ಯಾರು ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಅವರು ಇದನ್ನು ರೆಗ್ಯುಲರ್ ಆಗಿ ಅಂತಂದರೆ ವಾರಕ್ಕೆ 2-3 ಸಲನಾದರೂ ಈ ಶೇಕ್ನ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ನನಗೆ ಈ ಥರ ಸ್ವಲ್ಪ ಲಿಕ್ವಿಡಲ್ಲೇ ಬೇಕು ಅಂತ ಅಂದ್ಬಿಟ್ಟು ಮಿಲ್ಕ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಒಂದು 1/4 ಲೀಟ್ರು ಮಿಲ್ಕ್ ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಇನ್ನೂ ತಿಕ್ಕಾಗಬೇಕು ಅಂತ ಅಂದರೆ ಸ್ವಲ್ಪ ಮಿಲ್ಕ್ನ ಸ್ವಲ್ಪ ಕಮ್ಮಿ ಮಾಡಿ. ಸಖತ್ತಾಗಿದೆ. ನೀವು ಒಂದ್ಸಲ ಮಾಡ್ಕೊಂಡು ಕುಡೀರಿ ಮನೇಲಿ. ನಾರ್ಮಲಿ ಆಗೂ ಮಾಡ್ಕೊಂಡು ಕುಡಿಬೋದು. 53 ಗ್ರಾಮ್ಸು ಪ್ರೋಟೀನ್ ಇರುತ್ತೆ ಇದು ಒಂದು ಶೇಕಲ್ಲಿ. ಸೊ ಮಾಡ್ಕೊಳ್ಳಿ, ಕುಡ್ಕೊಳ್ಳಿ ಅಷ್ಟೇ. ಸೊ ಇದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕೂ ಸ್ವಲ್ಪ ವಾಟರ್ ಹಾಕ್ಕೊಂಡು ಅದನ್ನು ಲಾಸ್ಟಲ್ಲಿ ಕುಡ್ಕೊಳ್ಳಿ, ಓಕೆನಾ. ಇದರಲ್ಲಿ ಸೀಡ್ಸು ಓಟ್ಸ್ ಎಲ್ಲ ಆ್ಯಡ್ ಮಾಡಿರೋದಕ್ಕಿಂತ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ವಾಟರ್ ಕಂಟೆಂಟ್ ಬಾಡಿಲಿ ಜಾಸ್ತಿ ಇರಬೇಕು. 3.5 4 ಲೀಟ್ರ್ ನೀರು ಕುಡೀರಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಇವಾಗ ಕೆಲಸಕ್ಕೂ ಕೂಡ ಲೇಟ್ ಆಯಿತು, ಹೋಗಬೇಕು. ಸಿಗೋಣ ಮತ್ತೆ, ಬಾಯ್, ಸಿ ಯು, ಟಾಟಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.